ಎಲಾನ್ ಮಾಸ್ಕ್ ಹೆಸರಲ್ಲಿ ನಿವೃತ್ತ ಪೈಲಟ್ಗೆ ಪಂಗನಾಮ ಹಾಕಿದ್ದಾರೆ. ಅದು 5,000 10,000 ಅಲ್ಲ, 72 ಲಕ್ಷ ರೂಪಾಯಿ ಟೋಪಿ ಹಾಕಿದ್ದಾರೆ. ಹರಿಯಾಣದ ಫರೀದಾಬಾದ್ನ ವ್ಯಕ್ತಿಗೆ ಹಣ ವಂಚನೆ ಮಾಡಿದ್ದಾರೆ. ಬಸ್ ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಿಸುವುದಾಗಿ ಸುಳ್ಳು ಹೇಳಿದ್ದಾರೆ. ಹಾಗೆ ಹಂತ ಹಂತವಾಗಿ 72 ಲಕ್ಷ ರೂಪಾಯಿ ಪೀಕಿದ್ದಾರೆ. ಖತರ್ನಾಕ್ ಕಿಲಾಡಿ. ಹರಿಯಾಣದ ಫರೀದಾಬಾದ್ನ ನಿವೃತ್ತ ಪೈಲಟ್ ಶಕ್ತಿ ಸಿಂಗ್ ಅಂತ ಅವರಿಗೆ ಮೋಸ ಮಾಡಿದ್ದಾನೆ. ಶಕ್ತಿ ಸಿಂಗ್ ಲಂಬಾ ಜೊತೆಗೆ ಚಾಟಿಂಗ್ ಮಾಡಿಸ್ತಾ ಇದ್ದಂತೆ ಈ ಅಪರಿಚಿತ ವ್ಯಕ್ತಿ. ಮಾಡಿ ಮಸ್ಕ್ ಕಂಪನಿಯಲ್ಲಿ ಹೂಡಿಕೆ ಮಾಡಿ ಅಂತ 72 ಲಕ್ಷ ರೂಪಾಯಿಯನ್ನು ಮೋಸ ಮಾಡಿದ್ದಾರೆ. ಚಂದ್ರಮೋಹನ್ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಚಂದ್ರಮೋಹನ್, ಮೋಸ ಮಾಡೋರು ಎಲ್ಲಿವರೆಗೆ ಇರ್ತಾರೋ ಮೋಸ ಹೋಗೋರು ಕೂಡ ಅಲ್ಲಿವರೆಗೆ ಇರ್ತಾರೆ ಅಂತ. ಇದು ಹೇಗೆ ಹೋಗಿದ್ದು, ಹೇಗೆ ಮೋಸ, ಅವನು ಯಾವ ರೀತಿಯಲ್ಲಿ ಮೋಸ ಮಾಡ್ದ? ವಾಸುದೇವ್ ಭಟ್, ಈಗ ಮುಖ್ಯವಾಗಿ ಸೈಬರ್ ವಂಚನೆ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ. ಮುಖ್ಯವಾಗಿ ನಮಗೆ ಪರಿಚಯಸ್ಥರೇ ಅವರು ನಾವು ಸಂಕಷ್ಟದಲ್ಲಿದ್ದೇವೆ ಅಥವಾ ಆಸ್ಪತ್ರೆಯಲ್ಲಿದ್ದೇವೆ, ಈಗ ತಕ್ಷಣಕ್ಕೆ ನಮಗೆ ಹಣ ಬೇಕಾಗಿದೆ, ಹಣವನ್ನು ಕೊಡಿ, 5,000 ರೂಪಾಯಿ 10,000 ರೂಪಾಯಿ ಹಣ ಕೊಡಿ, ಆನಂತರ ನಿಮಗೆ ವಾಪಸ್ ಕೊಡ್ತೇವೆ ಅಂತೇಳಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ವಾಟ್ಸಪ್ ಅಕೌಂಟ್ಗಳನ್ನೇ ಹ್ಯಾಕ್ ಮಾಡಿ ಚಾಟ್ ಮಾಡುವಂಥ ಘಟನೆಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಪರಿಚಯಸ್ಥರೇ ನಮ್ಮ ಪರಿಚಿತ ವ್ಯಕ್ತಿಗಳ ಫೋಟೋಗಳನ್ನೇ ಪ್ರೊಫೈಲ್ ಡಿಪಿಗೆ ಹಾಕೊಂಡು ಕೂಡ ಚಾಟ್ ಮಾಡಿ ಹಣವನ್ನು ಕೇಳಿದಂಥ ಘಟನೆಗಳು ಕೂಡ ನಡೆದಿವೆ. ಇನ್ನು ಕೆಲವರು ಇಂಥ ಕಂಪ್ನಿಯಲ್ಲಿ ಹೂಡಿಕೆ ಮಾಡಿ ನಿಮ್ಮ ಹಣ ಡಬಲ್ ಆಗುತ್ತೆ ಅಂತ ಹೇಳಿ ಅವ್ರು ಹೇಳಿದಂಥ ಖಾತೆಗೆ ಹಣವನ್ನು ಹಾಕಿಸ್ಕೊಂಡು ಮೋಸ ಮಾಡಿದಂಥ ಅನೇಕ ಘಟನೆಗಳು ಕೂಡ ನಡೆದಿವೆ. ಆದ್ರೀಗ ಇದೆಲ್ಲದಕ್ಕಿಂತ ವಿಚಿತ್ರ ಮತ್ತು ವಿಶಿಷ್ಟವಾದಂಥ ಒಂದು ಸೈಬರ್ ವಂಚನೆ ಕೂಡ ಈಗ ಭಾರತದಲ್ಲೇ ನಡೆದಿದೆ. ವಿಶ್ವದ ಶ್ರೀಮಂತ ವ್ಯಕ್ತಿ, ಟೆಸ್ಲಾ ಕಂಪನಿಯ ಮಾಲೀಕ ಮತ್ತು ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಗವರ್ನೆನ್ಸ್ ಅಂಡ್ ಎಫಿಷಿಯನ್ಸಿಯ ಮುಖ್ಯಸ್ಥರಾಗಿರ್ತಕ್ಕಂತಹ ಎಲಾನ್ ಮಸ್ಕ್ ಹೆಸರಿನಲ್ಲೂ ಕೂಡ ಭಾರತದಲ್ಲಿ ವಂಚನೆ ನಡೆದಿದೆ. ಮುಖ್ಯವಾಗಿ ಎಲಾನ್ ಮಸ್ಕ್ ಅವರ ಟೆಸ್ಲಾ ಕಂಪನಿ ಸೇರಿದಂತೆ ಬೇರೆ ಬೇರೆ ಕಂಪನಿಗಳಲ್ಲಿ ಹಣ ಹೂಡಿಕೆಯನ್ನು ಮಾಡಿದ್ರೆ ನಿಮಗೆ ಭಾರತಕ್ಕೆ ಎಲಾನ್ ಮಸ್ಕ್ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಿಸ್ತೇವೆ, ನೀವು ಎಲಾನ್ ಮಸ್ಕ್ ಅವರ ಜೊತೆಗೆ ಖುದ್ದಾಗಿ ನೇರವಾಗಿ ಮಾತಾಡುವಂಥ ಅವಕಾಶವನ್ನು ಕೊಡಿಸ್ತೇವೆ, ನಾವು ಟೆಸ್ಲಾ ಕಂಪನಿಯ ಮ್ಯಾನೇಜರ್ ಅಂತ ಹೇಳ್ಕೊಂಡು ಶೇರ್ಮನ್ ಅನ್ನೋ ಹೆಸರಿನಲ್ಲಿ ಒಬ್ಬ ವ್ಯಕ್ತಿ ಭಾರತದ ನಿವೃತ್ತ ಪೈಲಟ್ ಶಕ್ತಿ ಸಿಂಗ್ ಲಂಬಾ ಅವರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಚಾಟನ್ನು ಮಾಡಿದ್ದಾರೆ. ಈ ಚಾಟನ್ನು ನಂಬಿಕೊಂಡೇ ಶಕ್ತಿ ಸಿಂಗ್ ಲಂಬಾ ಅವರು ಹಣವನ್ನು ಕೂಡ ಹೂಡಿಕೆ ಮಾಡಿದ್ದಾರೆ. ಮುಖ್ಯವಾಗಿ ಪ್ರಾರಂಭದಲ್ಲಿ 2 ಲಕ್ಷ ರೂಪಾಯಿ ಹಣವನ್ನು ಶೇರ್ಮನ್ ಹೇಳಿದಂತಹ ಖಾತೆಗೆ ಶಕ್ತಿ ಸಿಂಗ್ ಲಂಬಾ ಅವರು ಹಾಕಿದ್ದಾರೆ. ಅದಾದ ಬಳಿಕ ಅವರದ್ದು ವಿಶ್ವಾಸವನ್ನು ಕೂಡ ಗಳಿಸ್ಕೊಂಡಿದ್ದಾರೆ. ಇದಾದ ಸ್ವಲ್ಪ ದಿನಗಳಲ್ಲೇ ತಾನು ಎಲಾನ್ ಮಸ್ಕ್ ಅವರ ತಾಯಿ ಅಂತೇಳಿ ಮತ್ತೊಬ್ಬ ವ್ಯಕ್ತಿ ಕೂಡ ಶಕ್ತಿ ಸಿಂಗ್ ಲಂಬಾ ಅವರ ಜೊತೆಗೆ ಚಾಟಿಂಗನ್ನು ಮಾಡಿದ್ದಾರೆ. ನಿಮಗೆ ರೋಲೆಕ್ಸ್ ವಾಚನ್ನು ಗಿಫ್ಟ್ ಆಗಿ ಕಳಿಸ್ತೀನಿ ಅಂತೇಳಿ ಅದರ ಫೋಟೋವನ್ನು ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲೇ ಕಳಿಸಿದ್ದಾರೆ. ಇನ್ನೇನು ನನಗೆ ಎಲಾನ್ ಮಸ್ಕ್ ಅವರ ತಾಯಿಯಿಂದಲೇ ರೋಲೆಕ್ಸ್ ವಾಚ್ ಕೂಡ ಗಿಫ್ಟ್ ಆಗಿ ಬರ್ತಾ ಇದೆ ಅಂತೇಳಿ ಕೂಡ ಶಕ್ತಿ ಸಿಂಗ್ ಲಂಬಾ ಅವರು ನಂಬ್ಕೊಂಡಿದ್ರು. ಆದರೆ ಅವರಿಗೆ ನಾನು ಎಲಾನ್ ಮಸ್ಕ್ ಅವರ ತಾಯಿಯವರ ಜೊತೆಗೆ ಚಾಟ್ ಮಾಡಿಲ್ಲ ಅನ್ನೋದು ಕೂಡ ಅದಾದ ಬಳಿಕ ಗೊತ್ತಾಯಿತು. ಈಗ ಒಟ್ಟು 72 ಲಕ್ಷ ರೂಪಾಯಿ ಹಣವನ್ನು ಹೂಡಿಕೆಯನ್ನು ಮಾಡಿಸ್ಕೊಂಡು ಸಂಪೂರ್ಣವಾಗಿ ಮೋಸ ಮಾಡಿದ್ದಾರೆ. ಈ ಒಂದು ಮೋಸ ಮಾಡಿರ್ತಕ್ಕಂಥದ್ದು ಗೊತ್ತಾದ ಬಳಿಕ ಈಗ ಶಕ್ತಿ ಸಿಂಗ್ ಲಂಬಾ ಅವರು ಈಗ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಈಗ ಸೈಬರ್ ವಂಚನೆ ಕೇಸನ್ನು ದಾಖಲಿಸಿಕೊಂಡು ಹರಿಯಾಣದ ಫರೀದಾಬಾದ್ನ ಪೊಲೀಸರು ಇದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.